ನಮಸ್ಕಾರ. ಪಬ್ಲಿಕ್ ನುಡಿ ಕನ್ನಡ ನ್ಯೂಸ್ಗೆ ಸ್ವಾಗತ. ಮುಖ್ಯಾಂಶಗಳು. ಕರ್ನಾಟಕ ರೈತ ವಿಕಾಸ ಸಂಘ ಹಾಗೂ ಕರ್ನಾಟಕ ರೈತ ಸಂಘ ಹಸಿರು ಸೇನೆ ಜಂಟಿಯಾಗಿ ಗದಗ ಜಿಲ್ಲಾ ಆಸ್ಪತ್ರೆಗೆ ಭೇಟಿ ನೀಡಿದ್ದು, ಆಸ್ಪತ್ರೆಯ ಸಿಬ್ಬಂದಿಯ ನಿರ್ಲಕ್ಷ್ಯತೆಯಿಂದ ಪೇಷಂಟ್ ಚಹಾದಲ್ಲಿ ಸೊಳ್ಳೆ ಕಂಡು ಬಂದಿದ್ದು, ಇದರ ಬಗ್ಗೆ ವಿಚಾರಣೆ ಮಾಡಿದಾಗ ಅಡಿಗೆ ಕಾರ್ಯಕರ್ತೆಯು ಬೇಜವಾಬ್ದಾರಿತ ಉತ್ತರ ಮಾಡಿದಾಗ ಗದಗ ಜಿಲ್ಲಾ ಆಸ್ಪತ್ರೆಯ ನಿರ್ದೇಶಕರ ಸಭೆಯನ್ನು ಕರೆದು ಇವರ ಬಗ್ಗೆ ಮುಂದೆ ಯಾವ ರೀತಿ ಕ್ರಮ ಜರುಗಿಸಲಾಗುವುದೆಂದು ಕಾದು ನೋಡೋಣ. ಹೆಸರಿಗೆ ಜಿಲ್ಲಾಸ್ಪತ್ರೆ ಇಲ್ಲಿ ಸೌಲಭ್ಯ ಇಲ್ಲ. ಇಲ್ಲಿ ಮ್ಯಾಗ ಶೌಚಾಲಯ ಅಂತ ಐತಿ, ಒಳಗೆ ಡಸ್ಟ್ಬಿನ್ ಆಫೀಸ್ ಆಗೈತೆ. ಶೌಚಾಲಯ ಹೋಗಿ ಡೆಂಗು ಜ್ವರ ಮತ್ತೆ ಬಂದೇ ಬರ್ತೇವೆ. ಪಬ್ಲಿಕ್ ಕೇಳಕ್ ಬರೋದಿಲ್ಲ, ಯಾಕಂದ್ರೆ ಪಬ್ಲಿಕ್ ಸರ್ ಹೆದರ್ಸ್ಬಿಡ್ತಾರಲ್ಲ. ನೋಡಲ್ಲಿ ಸರ್ ಸರ್ ಇವಾಗ ಸರ್ ತೋರಿಸ್ರಿ, ಅದನ್ನೆಲ್ಲ ತೋರಿಸ್ರಿ. ಬರ್ರಿ ಸರ್, ಇದ್ರ ಪ್ರಶ್ನೆ ಕೊಡನ್ರಿ. ನೋಡ್ರಿ ಯಾರು ಸರ್ ಕ್ಲೀನ್ ಮಾಡ್ತಾರೆ ಇದನ್ನ? ಮತ್ರಿ ಇಷ್ಟೆಲ್ಲ ತಗೊಂಡಾರ ತಿಂಗಳ ಮಾತ್ರ ಪೇಮೆಂಟ್ ಕೊಡೋದಿಲ್ಲ ಅಂದ್ರೆ ಮಾತು ಬೇರೆ. ಈ ಸರ್ಕಾರದಾಗ ನಿಮ್ಗೆ ಪೇಮೆಂಟ್ ಗಿಮೆಂಟ್ ಎಲ್ಲಾ ಕೊಡ್ತಾರ, ಬಟ್ ಎದಕ್ ಮಾಡಕತ್ತಿಲ್ಲ ಅಲ್ಲ ಸರ್? ಹೇಳ್ರಲ್ಲ ನೀವು, ಇಲ್ಲಿ ಹೇಳ್ರಲ್ಲ ಜನರ ಮುಂದೆ. ಅದು ಲಾಸ್ಟ್ ಸರ್, ಜನರಿಗೆ ಎಷ್ಟು ತೊಂದರೆ ಆಗುತ್ತೆ, ಪಬ್ಲಿಕ್ಗೆ ಎಷ್ಟು ತೊಂದರೆ ಆಗುತ್ತೆ ನಮ್ಗೆ ಗೊತ್ತಿಲ್ಲ. ಇಂಪಾರ್ಟೆಂಟ್ ಮೂರು ವಾರ್ಡ್ನಾಗ ಒಂದೇ ಪೂರ ಬಂದೈತೆ ಸರ್. ಮೂರು ವಾರ್ಡ್ನಾಗ ಒಂದೇ ಟಾಯ್ಲೆಟ್. ಎಷ್ಟು ಪಬ್ಲಿಕ್ಗೆ ಎಷ್ಟು ತೊಂದರೆ ಆಗುತ್ತೆ ಅಂತ ಮಾಡ್ರಿ. ಎಲ್ಲ ಎಷ್ಟು ತೊಂದರೆ ಇದೆ. ಪಬ್ಲಿಕ್ ಅದು ಕ್ಲೀನಿಂಗ್ ಮಾಡಿಸ್ಬೇಕು. ಅದನ್ನ ತಾವು ಕ್ಲೀನಿಂಗ್ ಮಾಡಿಸ್ಬೇಕು. ಅದೆಲ್ಲ ಬಂದ ಈ ಕಡೆ ಏನೋ ಇಲ್ಲ ಬಿಡಿ, ಬಂದ ಮಾಡಿದಾರೆ. ಅದು ಜನ ಯಾರು ಕೇಳಕ್ ಕುಂತಿಲ್ಲ, ನೀವು ಕೇಳಬೇಕಿದ್ದಲ್ಲ. ಟ್ರೀಟ್ಮೆಂಟ್ ಇಲ್ಲ ಅವ್ರ ಬಳಿ ನೋಡಂಗಿಲ್ಲ. ವಾವ್, ವಾಟ್ ನೈಸ್. ಸರ್, ಇದ್ರ ಬಗ್ಗೆ ಒಂದು ಎರಡು ಮಾತಾಡ್ಬಿಡ್ರಿ. ಬಂಧುಗಳೇ, ಎಲ್ಲ ಏನು ಪಲಂಗ್ ಹಾಕ್ಯಾರಲ್ಲ ಎಲ್ಲ ಸ್ಕ್ರ್ಯಾಪ್, ಯಾವ ಹೊಸವಲ್ಲ. ಇದಕ್ಕೆ ಗೋರ್ಮೆಂಟ್ ಸದ ಕೊಟ್ಟರು ಕೂಡ ಇವನು ಯಾರು ಹಾಕಿಲ್ಲ. ಅವರು ಈಗ ಸಂಪೂರ್ಣ ಎಲ್ಲ ವ್ಯವಸ್ಥೆ ಹದಗೆಟ್ಟಿದೆ. ಇದನ್ನು ಕೂಡಲೇ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ತಗೋಬೇಕನ್ನು ಆಗ್ರಹಿಸ್ತೀವಿ. ಆಮೇಲೆ ಇವರು ಹೆರಿಗೆ ಆಸ್ಪತ್ರೆದಾಗ ಏನು ಅನುದಾನ ಬಂದಿತ್ತು, ಆ ಅನುದಾನದಾಗೇನು ಹೊಸ ಬೆಡ್ ತಂದಿದ್ರು, ಬೆಡ್ ಪಲಂಗ್ ಎಲ್ಲ ತಂದಿದ್ರು. ಅದು ಪೂರ ಮೆಟೀರಿಯಲ್ ಇಲ್ಲಿ ತಂದಿವಿ ಅಂತ ಏನೈತಿ ಮಾಹಿತಿ ಕೊಟ್ರು ನಮ್ಗೆ. ಆ ಮಾಹಿತಿ ಪ್ರಕಾರ ನೋಡಿದ್ರೆ ಇಲ್ಲಿ ಏನೂ ಬಂದಿಲ್ಲ. ಏನು ಇವರು ಮಾರ್ಕೊಂಡು ತಿಂದಾರ, ಏನು ಅದನ್ನು ಏನು ಎಲ್ಲರೂ ಮುಚ್ಚಿಟ್ಟಾರ ಅನ್ನೋದು ಗೊತ್ತಾಗಲ್ದು. ಇವ್ರು ಎಲ್ಲ ಇದ್ದಿದ್ದು ಏನೈತಿ ಸ್ಕ್ರ್ಯಾಪ್ ಆಗಿದ್ದು ಸಾಮಾನು ಎಲ್ಲ ಇಲ್ಲಿ ತಂದಿಟ್ರ. ಮೊದ್ಲಕ್ಕೆ ಇಲ್ಲಿ ಡೆಂಗು ಆಗೈತಿ ಅಂತ ಇಡೀ ಗದಗ ಬೆಳಗ್ಗೆದಾಗ ಎಲ್ಲ ಡಿಸ್ಟಿಕ್ದಾಗ ಅಂಗನವಾಡಿ ಟೀಚರ್ಸ್ಗೆ, ಆಮೇಲೆ ಆಶಾ ಕಾರ್ಯಕರ್ತರಿಗೆ ಕುಂದ್ರ ಕೊಡೋರು ಆ ಟೈಪ್ ಓಡಾಡ್ಸಾಕ್ತಾರ. ಈ ಡೆಂಗು ಬಂದೈತಿ, ಅವ್ರ ಮನೆಗೆ ಹೋಗ್ರಿ, ಇಲ್ಲಿ ಮನೆಗೆ ಹೋಗ್ರಿ, ಅವ್ರ ಸ್ವಚ್ಛತಾ ಇಡ್ರಿ. ಇಲ್ಲಿ ಇವ್ರದೇ ಏನೈತಿ ಸ್ವಚ್ಛತಾ ಇಲ್ಲ, ಮೊದ್ಲಕ್ಕಿದೆ ಏನು ಸ್ವಚ್ಛತಾ ಇಲ್ಲ. ಮತ್ತು ಇವ್ರ ಪೇಷಂಟ್ ಹೆಂಗೆ ರಿಕವರಿ ಆಗ್ಬೇಕು? ಡೈಲಿ ಒಂದು 2 ಪೇಷಂಟ್ ಸಾಯ್ತಾವ. ಇಲ್ಲಿ ಡೈಲಿ 2 ಪೇಷಂಟ್ ಹೊಂಟಾವ. ಎದಕ್ಕೆ ಹೊಂಟಾವ ಅಂತ ಯಾರು ಪಾಲಕರು ಕೇಳಿದ್ರೆ, ನೀವು ತರೋದು ಭಾಳ ಲೇಟ್ ಆಗ್ತಂದ್ರಿ. ಒಂದೇ ಮಾತು, ತರೋದು ಭಾಳ ಲೇಟಾಗಿ ಬಂದ್ರಿ, ಹಂಗಾಗಿ ಡೆತ್ ಆತು. ಇಲ್ಲಾಂದ್ರೆ ಏನು ಮಾಡ್ತಾರ? ಇದಕ್ಕೆ ರೀಸನ್ ಒಂದು ಬೇರೆ ಏನು ರೀಸನ್ ಕೊಡ್ತಾರ. ಯಾರ ಪಾಲಕರು ಎದ್ರ ಸಲುವಾಗಿ ನೀವು ಈ ಟೈಪ್ ಮಾಡಾಕ್ತೀರ ಅಂದ್ರೆ, ಒಂದು ಫಾರ್ಮ್ ಹಾಕಿ ಸೈನ್ ಮಾಡಿ ನೀವು ಪೇಷಂಟ್ ತೊಂದೋರಿ, ಬೆಡ್ ಇಲ್ಲ ಏನಿಲ್ಲ ತೊಂದೋರಿ. ಇವ್ರ ಅಪ್ಪನ ಮನೇಲಿ ತಂದಾರ ನಮ್ಗೆ ಬ್ಯಾಟಿ ಗಿಟ್ಟು ಕೊಡಾಕ್ತಾರೆ.